ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಛಂದಸ್ಸುಗಳು, ದೋಹೆ ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಸಂಭಾರಿ ಶ್ರೀ ರಘುಬೀರ್ ಧೀರ್ ಪಚಾರಿ ಕಪಿರಾವನು ಹನ್ಯೋ ಮಹಿ ಪರತ್ ಪುನಿ ಉಠಿ ಲರತ್ ದೇವನ್ ಜುಗಲು ಕಹು ಜಯ ಜಯ ಭನ್ಯೋ ಹನುಮಂತ ಸಂಕಟ देखी मरकट भालु क्रोधातुर चले रन मत रावण सकल सुभट प्रचंड भुज बल दल मले तब रघुबीर पचारे धाये कीस प्रचंड कपि बल प्रबल देखी तेहि कीन्ह प्रगट पाषंड अंतर धान भयवु छन एका पुनि प्रगटे खल रूप अनेका रघुपति कटक भालु कपि जेते जह तह प्रगट दसानन तेते देखे कपिन्ह अमित दस सीसा जह तह भजे भालु अरु कीसा भागे बानर धरहि न धीरा त्राहि त्राहि लक्ष्मण रघुबीरा दह दिसि धावहि कोटिन्ह रावण गर्जहि घोर कठोर भयावन ढरे सकल सुर चले पराई जय कै आस तजहु अब भाई सब सुर जीते एक दस कंधर अब बहु भये तकहु गिरि कंदर रहे बिरंचि संबु मुनि ज्ञानी जिन्ह जिन्ह प्रभु महिमा कछु जानी. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾವಣ ಮತ್ತೆ ಹನುಮಂತ ಇವರಿಬ್ರು ಹೊಡೆದಾಡ್ತಾ ಇರೋದು ಹೇಗಿದೆ ಅಂತಂದ್ರೆ, ಕಾಡಿಗೆಯ ಬೆಟ್ಟ, ಒಂದು ಸುಮೇರು ಪರ್ವತ, ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಹೇಗಿರುತ್ತೋ ಹಾಗಿದೆ. ಬುದ್ಧಿ ಬಲ ಯಾವುದನ್ನ ಯೂಸ್ ಮಾಡಿದ್ರು ಕೂಡ ರಾವಣ ಸೋಲ್ದೆ ಇರೋದನ್ನ ನೋಡಿ, ಬೀಳ್ಸಕ್ ಹೋದ್ರೂ ಬೀಳದೆ ಇರೋದನ್ನ ನೋಡಿ ಮಾರುತಿ ಶ್ರೀರಾಮನನ್ನ ಈಗ ಸ್ಮರಣೆ ಮಾಡ್ಕೊಳ್ತಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಅದಕ್ಕೋಸ್ಕರ ಧೀರನಾದಂತಹ ಹನುಮಂತ ಶ್ರೀರಾಮನನ್ನ ಸ್ಮರಣೆ ಮಾಡಿಕೊಂಡು ರಾವಣನನ್ನ ಈಗ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ನೋಡಿ, ಯಾವಾಗಾದ್ರೂ ಆಗಲಿ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮೊದಲು ಭಗವಂತನ ಪ್ರಾರ್ಥನೆ ಯಾಕೆ ಮಾಡ್ಕೋಬೇಕು ಅಂದರೆ, ಅವನು ನಮ್ಮ ಜೊತೆಯಲ್ಲಿದ್ದು ನಾವು ಏನು ಮಾಡ್ತಾ ಇದೀವೋ ಅದು ಸರಿಯಾಗಿ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರನೇ. ಸೊ ಈಗ ಹನುಮಂತ ರಾಮನನ್ನ ಸ್ಮರಣೆ ಮಾಡಿಕೊಂಡು ರಾವಣನನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇಬ್ರು ನೆಲಕ್ಕಿಳಿದು ಇವಾಗ ಹೋರಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿದಂತಹ ದೇವತೆಗಳು ಇಬ್ಬರಿಗೂ ಕೂಡ, ಅಂದ್ರೆ ಭಯದಿಂದ ರಾವಣನಿಗೆ, ಭಕ್ತಿಯಿಂದ ಆಂಜನೇಯನಿಗೆ ಜಯಕಾರವನ್ನ ಮಾಡ್ತಾರೆ. ಹನುಮಂತನ ಸಂಕಟ ಸ್ಥಿತಿಯನ್ನ ನೋಡಿ ವಾನರ ಬಲ್ಲೂಕಗಳು ತುಂಬಾ ಕೋಪ ಮಾಡಿಕೊಂಡು ಓಡ್ ಬರ್ತಾರೆ. ಆದರೆ ಮದೋನ್ಮತ್ತನಾದಂತಹ ರಾವಣ ಎಲ್ಲ ಯೋಧರನ್ನು ಕೂಡ ತನ್ನ ಪ್ರಚಂಡ ಭುಜಬಲದಿಂದ ಎಲ್ಲರನ್ನು ಹಿಸ್ಕ್ ಹಾಕ್ಬಿಡ್ತಾನೆ. ಆಗ ಶ್ರೀ ರಘುವೀರ ತನ್ನ ಸೈನಿಕರನ್ನ ಹುರಿದುಂಬಿಸಿದಾಗ, ಅಂದ್ರೆ ನೀವು ಮಾಡಕ್ಕಾಗತ್ತೆ, ನೀವು ಹೋರಾಡಿ ಅಂತೆಲ್ಲ ಅವನು ಹುರಿದುಂಬಿಸ್ತಾ ಇದ್ದಾನೆ. ಆಗ ಪ್ರಚಂಡ ವೀರರಾದಂತಹ ವಾನರರು ಮುಂದಕ್ಕೆ ಹೋಗ್ತಾರೆ. ಪ್ರಬಲವಾದಂತಹ ವಾನರ ಸೈನ್ಯವನ್ನ ನೋಡಿ ರಾವಣ ತನ್ನ ಮಾಯೆಯನ್ನ ಪ್ರಕಟಪಡಿಸ್ತಾನೆ. ಕ್ಷಣಕಾಲ ಅವನೇನ್ ಮಾಡ್ತಾನೆ, ಅದೃಶ್ಯನಾಗ್ಬಿಡ್ತಾನೆ. ಆಮೇಲೆ ಆ ದುಷ್ಟ ತಾನೇ ಅನೇಕ ರೂಪಗಳಿಂದ ಅವನು ಕಾಣಿಸ್ಕೊಳ್ತಾನೆ. ರಾಮನ ಸೇನೆಯಲ್ಲಿ ಎಷ್ಟು ಕಪಿ ಕರಡಿಗಳಿದ್ವೋ ಅಷ್ಟು ಮಂದಿ ರಾವಣರು, ಅಂದ್ರೆ ಅವನು ತನ್ನನ್ನ ತಾನು ಅಷ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ. ಎಲ್ಲ ಕಡೆನೂ ಕೂಡ ರಾವಣರೇ ಸುತ್ತಮುತ್ತ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಅಸಂಖ್ಯರಾದ ರಾವಣರನ್ನ ನೋಡಿ ಭಲ್ಲೂಕ ವಾನರರು ಭಯದಿಂದ ದಿಕ್ಕಾಪಾಲಾಗಿ ಓಡ್ತಾರೆ. ವಾನರರ ಜಂಘಾಬಲ ಉದುಗಿ ಹೋಗುತ್ತೆ. ಅಂದ್ರೆ ಅವರಲ್ಲಿದ್ದಂಥ ಬಲ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಅವರು ಓ ಲಕ್ಷ್ಮಣ, ಓ ರಘುವೀರ, ರಕ್ಷಿಸು ರಕ್ಷಿಸು ಅಂತ ಅರಚ್ತಾ ಓಡ್ ಹೋಗ್ತಾ ಇದ್ದಾರೆ. ದಶ ದಿಕ್ಕುಗಳಲ್ಲೂ, ಎಲ್ಲ ದಿಕ್ಕುಗಳಲ್ಲೂ ಕೂಡ ಅಸಂಖ್ಯ ರಾವಣರು ಓಡ್ತಾ ಇದ್ದಿದ್ದು ಘೋರ ಕಠೋರ ಭಯಂಕರವಾದಂತಹ ಗರ್ಜನೆ ಮಾಡ್ತಾ ಇದ್ರು. ದೇವತೆಗಳೆಲ್ಲ ಇದನ್ನ ನೋಡಿ ಭಯದಿಂದ, ಅಯ್ಯ, ಇನ್ನು ಗೆಲುವಿನ ಆಸೆಯನ್ನ ಬಿಟ್ಬಿಡಿ. ಒಬ್ಬ ರಾವಣನೇ ಇರಬೇಕಾದ್ರೆ ಎಲ್ಲ ದೇವತೆಗಳನ್ನ ಅವನು ಗೆದ್ಬಿಟ್ಟಿದ್ದ. ಈಗಂತೂ ಅಸಂಖ್ಯ ರಾವಣರಾಗ್ಬಿಟ್ಟಿದ್ದಾರೆ. ಆದ್ರಿಂದನೇ ಇನ್ನ ನಾವೆಲ್ಲರೂ ಕೂಡ ಯಾವುದಾದ್ರೂ ಗಿರಿ ಗಹ್ವರಗಳಲ್ಲಿ, ಅಂದ್ರೆ ಯಾವುದಾದ್ರೂ ಗುಹೆಗಳಿರುತ್ತಲ್ಲ, ಅಲ್ಲಿ ಹೋಗಿ ನಾವು ಅಡಗಿ ಕೂತ್ಕೊಳ್ಬೇಕು, ಬಚ್ಚಿಟ್ಕೋಬೇಕು ನಾವು ಅಂತ ಹೇಳಿ ಅಲ್ಲಿಂದ ಅವರು ಕಾಲ್ ತೆಗಿತಾರೆ, ಅಂದ್ರೆ ಓಡ್ ಹೋಗ್ತಾರೆ. ಅಲ್ಲಿ ಕೇವಲ ಹರ ವಿರಿಂಚಿ ಜ್ಞಾನಿ ಮುನಿಗಳು ಮಾತ್ರ, ಯಾಕಂದ್ರೆ ಅವರಿಗೆ ನಂಬಿಕೆ ಇತ್ತು. ಹರ ಶಿವ,
ವಿರೆಂಚಿ ಅಂತಂದರೆ ಬ್ರಹ್ಮ, ಇನ್ನು ಜ್ಞಾನಿ ಮುನಿಗಳು ಇವರು ಮಾತ್ರ ಉಳಿದಿದ್ರು. ಯಾಕಂದರೆ ಅವರಿಗೆ ಪ್ರಭು ಮಹಿಮೆ ಏನು ಅನ್ನೋದು ಗೊತ್ತಿತ್ತು ಚೆನ್ನಾಗಿ. ಅದಕ್ಕೋಸ್ಕರ ಅವರು ಎಲ್ಲೂ ಓಡ್ ಹೋಗದೆ ಅವರು ಅಲ್ಲೇ ಇರ್ತಾರೆ. ನೋಡಿ, ಭಗವಂತನ ಮೇಲೆ ನಂಬಿಕೆ ಅನ್ನೋದು ಎಷ್ಟಿರಬೇಕು ಅಂತಂದರೆ, ಎಂಥ ಪರಿಸ್ಥಿತಿ ಬಂದರೂ ಅವನು ಇದ್ದಾನೆ ಅನ್ನೋವಂಥ ನಂಬಿಕೆ ಇರಬೇಕು. ಯಾಕಂದರೆ ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅದೇ ಅವನು ನಮ್ಮನ್ನು ಕಾಪಾಡೋದು. ನಾವು ಎಲ್ಲೂ ಹೋಗಬೇಕಾಗಿಲ್ಲ, ಎಲ್ಲಿರ್ತೀವೋ ಅಲ್ಲೇ ನಮ್ಮನ್ನು ಕಾಪಾಡ್ತಾನೆ. ಅವನೇ ನಮ್ಮ ಕೈ ಬಿಡಬೇಕು, ಅವರನ್ನು ನಾನು ಕಾಪಾಡಬಾರ್ದು ಅಂತೇನಾದರೂ ಅವನು ಅಂದ್ಕೊಂಡಿದ್ರೆ ಎಲ್ಲಿ ಓಡ್ ಹೋದರೂ ಕೂಡ ನಮಗೆ ಯಾರೂ ನಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ. ಇದಕ್ಕೆ ಒಂದು ನನಗೆ ನೆನಪು ಬರ್ತಾ ಇರುವಂಥ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸರಿ ಜಪಾನಲ್ಲೆಲ್ಲ ತುಂಬ ಭೂಕಂಪಗಳಾಗುತ್ತಲ್ಲ. ಸೊ ಒಂದು ಸರಿ ಏನಾಯಿತು, ಒಬ್ಬ ಸನ್ಯಾಸಿ ಒಂದಷ್ಟು ಜನಕ್ಕೆ ಪ್ರವಚನ ಮಾಡ್ತಾ ಇರ್ತಾನೆ. ಪ್ರವಚನ ಮಾಡಬೇಕಾದ್ರೆ ಭೂಮಿ ನಡುಗತ್ತೆ, ಅಂದರೆ ಈಗ ಭೂಕಂಪ ಆಗತ್ತೆ ಅನ್ನುವಂಥ ಮುನ್ಸೂಚನೆ ಅದು. ಸೊ ಜೋರಾಗಿ ನಡುಗೋದಕ್ಕೆ ಶುರುವಾಗತ್ತೆ. ಅಲ್ಲಿ ಕೂತಿದ್ದವ್ರು ಎಲ್ಲರೂ ಕೂಡ ಹೊರಗಡೆ ಓಡಿ ಬರ್ತಾರೆ. ಆದರೆ ಆ ಸನ್ಯಾಸಿ ಅಲ್ಲೇ ಕೂತ್ಕೊಂಡಿರ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಆ ಭೂಕಂಪ ಎಲ್ಲ ಆದಮೇಲೆ ನಿಲ್ಲುತ್ತಲ್ಲ, ಆಮೇಲೆ ಒಳಗಡೆ ಹೋಗಿ, ಏನು ಸ್ವಾಮೀಜಿಯವರೇ ನೀವು ಇಲ್ಲೇ ಕೂತಿದ್ದೀರಾ, ಭೂಕಂಪ ಅಂದರೆ ನಿಮಗೆ ಭಯ ಆಗೋದಿಲ್ವಾ, ಓಡಿ ಬರ್ಬೇಕು ತಾನೇ ನೀವು ಹೊರಗಡೆ, ಇಲ್ಲೇ ಧೈರ್ಯದಿಂದ ಕೂತಿದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ನಾನು ನೀವೆಲ್ಲ ಭೂಕಂಪಕ್ಕೆ ಹೆದರಿ ಹೊರಗಡೆ ಓಡ್ ಹೋದ್ರಿ, ಆದರೆ ನಾನು ಒಳಗಡೆ ಓಡೋದೆ. ಅಂದರೆ ಅರ್ಥ ಏನು, ನಾನು ಭಗವಂತನನ್ನು ಒಳಗಡೆಯಿಂದ ಸ್ಮರಣೆ ಮಾಡಿದೆ. ಯಾಕಂದರೆ ಅವನೇ ನಮ್ಮನ್ನು ಕಾಪಾಡಬೇಕಾಗಿರೋನು. ಅವನು ಕಾಪಾಡಬೇಕು ಅಂತಿದ್ರೆ ನಮ್ಮನ್ನು ಹೇಗೆ ಬೇಕಾದರೂ ಕಾಪಾಡ್ತಾನೆ. ಅವನೇ ನಮ್ಮ ಕೈ ಬಿಟ್ಟ ಅಂತಂದಮೇಲೆ ನಾವು ಎಲ್ಲಿ ಓಡೋದ್ರೂ ಕೂಡ ನಮಗೆ ಯಾರೂ ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಅಂದರೆ ಆ ಭಗವಂತನ ಮೇಲೆ ಅಷ್ಟು ನಂಬಿಕೆ ಅನ್ನೋದು ಇರಬೇಕು, ಆಗ ಮಾತ್ರನೇ ಅದು ನಿಜ ಆಗೋದು ಅನ್ನೋದು ಇಲ್ಲಿ ನನಗೆ ನೆನಪು ಬಂತು, ಅದಕ್ಕೆ ಹೇಳಿದೆ. ಸೊ ಇವಾಗ ಅಲ್ಲಿ ಬರೀ ಬ್ರಹ್ಮ, ಶಿವ ಮತ್ತು ಜ್ಞಾನಿಗಳು ಮಾತ್ರ ಉಳಿದಿದ್ದಾರೆ. ಇನ್ನೆಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.